ಇವಾಗ ನಮ್ದು ಪಾಡ್ಕಾಸ್ಟ್ ಶೂಟ್ ಐತಿಲ್ಲಿ ಮಸ್ತ್ ಸೆಕ್ಸಿ ಆಗ್ಯದ್ರಿ. ಪಾಡ್ಕಾಸ್ಟ್ ನೋಡಿದ್ರಿ ಅಂತಂದ್ರೆ 8 ದಿನ ಊಟ ಮಾಡಲ್ಲ ನಿಶಾ ಐತ್ರಿ ನಿಮ್ಗೆ ಕುಡಿಯಲ್ದೇನೆ. ಯಾರಿಗೆ ಹೇಳ್ಬೇಕು ಒಳಗೆ ನೋಡ್ರಿ ಬಟಾಲಿಯನ್ಸ್. ಸೊ ಫ್ರೆಂಡ್ಸ್ ಸಣ್ಣದು ಬ್ಲಾಗ್ಸ್ ಡೈಲಿ ನೋಡ್ರಿ. ಒಂದ್ ಬೈತ್ರಿನ್ ಕಿರಾಕ್ ಇರ್ತಾವ. ನೀವು ನೋಡ್ಲಿಕ್ಕೆ ಪರೇಶಾನ್ ಆಗ್ಬೇಕು. ಕುಸ್ತು ಗಿರಾಕ್ ಹೋತೆ ಪಪ್ಪ. ಸುಸ್ವಾಗತ ಮಾಡಿಯವ್ರ ಬಟಾಲಿಯನ್ಸ್ ನಿಮ್ಮ ಗೋಲ್ಡನ್ ಲೋಕಿ. ನಾನು ನಮ್ಮ GT ರವಿ ಇವತ್ತು ಬೀದರ್ ನಡೆದೇವ್ರಿ. ಯಾಕಂತಂದ್ರೆ MLA ಸಾಬ್ರಿಗೆ ಮೀಟ್ ಆಗದ, ಹಂಗೆ ಅವ್ರು ಸಿಗಲ್ ಹೋದ್ರು ಅಂತಾರೆ. ಪಾಡ್ಕಾಸ್ಟ್ನು ಅದ ನಮ್ದೊಂದು ಪಾಡ್ಕಾಸ್ಟ್ ICS ಅಂತ ಅವ್ರು ಕರೆದ್ರೆ ನಡೆದೀವಿ. ಈಗ ನಮ್ಮ GT ಗಾಡಿ ನಡ್ಸದ ನೋಡಿ. ಇವಾಗ ಗಾಡಿ ಚಾಲು ಮಾಡ್ಲಾಕ ಹೊಂಟಿಲ್ಲ ಅವ್ರಿಗೆ. ಕೆಳಗೆ ಹೊಡಿಯೋದು ಕೆಳಗೆ ಸುಮ್ಮನೆಪ್ಪ. GT ಹಳ್ಳಿ ಓಡಿಸ್ತಾನೆ ತಿಳ್ಕೊಂಡ್ರೆ ಗಾಡಿ. ಇದು ಕಬ್ಬಿಂದು ಟ್ರ್ಯಾಕ್ಟರ್. ಇದು ನಮ್ಮ ಕಡೆ ಹಿಂಗೆ ಕಬ್ಬು ಟ್ರ್ಯಾಕ್ಟರ್ದಾಗ ಹಾಕಿ ಏನಂದ್ರೆ ಹೋಗ್ತಾ ಆ ಜಾಗಕ್ಕೆ. ನಮ್ಮ ಪ್ರೈಮರಿದಾಗ 5ನೇ ಇದ್ದಾಗ ಒಂದು ಹುಡುಗಿ ಜೋಡಿ ಭಾಗ್ಯಶ್ರೀ ಅಂತ. ಭಾಗ್ಯಶ್ರೀ ಅವ್ರದ್ದು ಬಂಗಾರ ದುಕಾನ್ ಇದ್ರಿ ಇಲ್ಲಿ ನಮ್ಮ ಸರಿ ಮುತ್ತಂಗಿದಾಗ. ಸೊ ಮಳೆಗಾಲ ಟೈಮ್ನಾಗ ರಾತ್ರಿ ಫುಲ್ ಫ್ಯಾಮಿಲಿ ಒಂದು ಬೈಕ್ ಮೇಲೆ 5 ಜನ ಹೊಂಟ್ರ. ಸೊ ಆ ಟೈಮ್ನಾಗ ಆ ಜಾಗಕ್ಕೆ ಅದ್ರ ಕೋಳಿ ಫಾರಂ ಬಲ್ಲಿ ಒಂದು ಬೈಕಿಗೆ ಲಾರಿ ಹೊಡೆದುಕೊಂಡು ಹೋಗಿ ಪೂರ ಫ್ಯಾಮಿಲಿನ ಡೆತ್ ಆಗಿದ್ದು. ಪೂರ ಫ್ಯಾಮಿಲಿ ಸತ್ತೋಯ್ತಲ್ಲೇ. ಮತ್ತು ಅವ್ರಿಗೆ ಕಲಂದ್ರೆ ಹೆಂಗೆ ಇವಾಗ ಬೈಕಿಗೆ ಎಣ್ಣೆ ಹಾಕ್ಸ್ಲತ್ತೀವಿ ನಾವು. GT ಸಾಹೇಬ್ರ ಹಾಕ್ಸ್ಲದಾರ. ಕೂದಲು ಹಿಂಗೆ ಮಾಡ್ಕೋಬೇಕು ಮಾಡ್ತಿರೋ ಹೀರೋ ಕಾಣ್ಲತ್ತೀರಿ. ಇವರು ಕುರುಬರಲ್ಲ ಕುರುಬರದ ಒಂದು ಹೆಣ್ಣು ಬೇಕಾದ ನೋಡ್ರಿ. ಎಲ್ಲ ಗೊತ್ತಾದ ನಿಮಗೆ. ಗಾಡಿ ಎಣ್ಣೆ ತೋರಿ ಕೂದಲು ಬೀಳದ ಒಳಗೆ. ಯಾಕೆ ಟ್ಯಾಗಿ ತಿರ್ದ ಒಳಗೆ ಕೂದಲು ಹಾಕ್ಲತ್ತೀರಿ ನೀವು. 10 ರೂಪಾಯಿ ಚಲೋ ಇದ್ರು 310 ಆಗ್ರಿ. ಹಾಂ ರೀ ನಮ್ಮೂರಾಗಿಲ್ಲ. ನಮ್ಮೂರಾಗ ಸಟ್ಟಾಗಲ್ಲ ಸೌಕರ್ಯ ನಾವು ಗಾಡಿಯಾಗ ಎಣ್ಣೆ ಹಾಕಿಸಿ ಹೋಗ್ಬೇಕಲ್ಲ. ನೀನು 200 ರೂಪಾಯಿ ಹಾಕ್ಸಿನಿ. ಬಟ್ ಅದು ಕಮ್ಮಿ ಬೀಳುತ್ತೆ ರೀ ಭಾಳ. ಹೋಗ್ಬರ್ಲಕ್ಕಿಲ್ಲ 45-50 ಕಿಲೋಮೀಟರ್ ಅಲ್ಲ ರವಿ. 50 ಕಿಲೋಮೀಟರ್ 30-35 ನಡೆಲ್ಲ ಅಂತ ಬಂದ್ ಮಾಡಿವಲ್ಲ. ಸ್ವಲ್ಪ ದಿವಸ ನಡ್ಲದ. ನಮ್ಮ GT ಚಸ್ಮಾ ಸರಿ ಕಾಣತದ ರವಿದು. ಟಿಫಿನ್ ಮಾಡ್ಲಾಕ ಬಂದೀವಿ ಇವಾಗ. ನಮ್ಮ GT ತಿರ್ಸಂದ್ರಲ್ಲ ಒಂದು ಹಲೋ ಮಾಡಿದೆ. ಅವ ಏನು ಮಾಡ್ಯಾನ GT ಬಾಗ 2 ವಡ ತೊಗೊಂಡ್ರಾಗ ಸ್ಟೋರ್ಗೆ 2 ವಡ ತೊಗೊಂಡ್ರಿ ಅವರು. ಏನು ಬೇಕು ನಿನಗೆ ಗೊತ್ತಿಲ್ಲ. ಏನು ಬೇಕು ಹೇಳೋರಿಗೆ ಹೇಳು. ಚಮಚಿ ಕಾಟ ಅಂತ ಕಾಟ ಕೊಡ್ಬೇಕಂತ. ಕಾಟ ಮುಳ್ಳು ತಗೊಳತ್ತೀರಿ ಕಾಟ. ಅವ್ರು ಅದೇ ಅಂದ್ರು. ಈಗ ಬರೀ ಚಮಚನ್ ಕೊಡ್ರಿ. ಕಾಟ ಚಮಚ ಏನಂದಿ ಅವ್ರಿಗೆ ಕೊಡು. ಅಣ್ಣವ್ರ ಹೊಟ್ಟಿ ಶೇಟ ಹೊಟ್ಟಿ ಭಾಳ ಬಂದಪ್ಪ. ಹೊಟ್ಟಿ ಈಗ ಅಂದಪ್ಲೆ ಜಸ್ ಮಾಡ್ಕೊಂಡು ನಾಷ್ಟ ಮಾಡಿದ್ರಿ ನೀವು. ಎಷ್ಟು ಸೊಪ್ಪು ನಿನಗೆ ಮಾಡ್ಬಾರ್ದು. ಅವ್ರು ನಡೀತಾ ಕೌಡಿಯಾಳ ಮುಚ್ಚಿಯಾರ ಅಂದ್ರಲ್ಲ. ಕೌಡಿ ಇಲ್ಲಿ ಕಡಿಯಾಳ ಅಂತ ಅಂದ್ರಪ್ಪ. ನಾ ಹೇಳ್ತೆ ಟಿಫಿನ್ ಎಲ್ಲ ಮಾಡಿದ್ರಿ ರವಿ ಮುಚ್ಚಿನು. ಕಡಿಯಾಳ ಅಂತ ಒಂದು ಇಲ್ಲಿ ಸ್ಕೂಲ್ ಅದ ರೀ. ಆ ಸ್ಕೂಲ್ದಾಗ ಹಿರಿಮೆ ಏನಪ್ಪಾ ಅಂತಂದ್ರೆ ನಿಜಾಮ್ ಆಳೋದಕ್ಕೆ ಇದ್ದಾಗ ಕನ್ನಡ ಕಲಿಸಿದ್ರು. ಎದರೇನಪ್ಪ ಅಂದ್ರೆ ಉರ್ದು ಬೋರ್ಡ್ ಹಾಕಿ ಒಳಗೆ ಕನ್ನಡ ಕಲ್ಚಾರ. ಚನ್ನಬಸವ ಪಟ್ಟ ದೇವರು. ಚನ್ನಬಸವ ಪಟ್ಟ ದೇವರು. ನಮ್ಮ GT ಸಿಗರೇಟ್ ಬಿಗಬಾರ್ದು ಅಂತ ಹೇಳ್ದಾನ. ಸಿಗರೇಟ್ದಾಗ ಏನಿರ್ತದೆ GT ನೋಡ್ತೀನಿ ಗೊತ್ತಿಲ್ಲಪ್ಪ ನಾವು. ಸಿಗರೇಟ್ ಬಿಗಬಾರ್ದು ಜಾಸ್ತಿ ಇರ್ತದೆ. ನಿಕಲೋಡಿಯನ್ ಇರ್ತದೆ. ನಿಕಲೋಡಿಯನ್ ಗಾಡಿ ತೆಗೆದನ ಅಪರೂಪಕ್ಕೆ ಪಲ್ಸ್ ಗಾಡಿ ಹೊಡ್ತದೆ. ಗಾಡಿ ಎಷ್ಟು ಇರುತ್ತೆ ಅಂತ ಗೊತ್ತಿಲ್ಲ ನೀವು. ಇವಾಗ ಬಂದೇವು ಇಲ್ಲಿ ಬೀದರ್ದಾಗ ಅದ ರೀ ಕಾರ್ಯಾಲಯ. ಶೈಲೇಂದ್ರ ಬಲ್ದಾಳೆ ಅವ್ರ ಕಾರ್ಯಾಲಯಕ್ಕೆ ಬಂದೆವು. ಒಳಗೆ ಹರಂದ್ರಿ GT ಅವರು. ಕೇಳಮಿ ನೋಡಮಿ. ನಮ್ದೇನೋ ಸವಲತ್ತು ತೊಗೋಬೇಕಂತ ಬಂದೀವಿ. ಪರಿಹಾರ ನಿಧಿ ಆಗಲಿ CM ಫಂಡ್ ಆಗಲಿ ಏನೋ ತೊಗೋಬೇಕಂತ ಬಂದೀವಿ. ನಾವಂತೂ ಇವರಿಗೆ ಎಲೆಕ್ಷನ್ ಟೈಮ್ನ ಭಾಳ ಹೆಲ್ಪ್ ಮಾಡೀವಿ. ಬಟ್ ಇವಾಗ ಇವ್ರು ನಮಗೆ ಹೆಲ್ಪ್ ಮಾಡ್ತಾರೆ ಇಲ್ಲಿ ನೋಡ್ಬೇಕಷ್ಟೇ. ಹೆಂಗೆ ಕುಂತ ನೋಡ್ರಿ ಏನು ಡೈನೋಸರ್ ಆಗ್ಯಾನ. ಕೂಡ್ಲಾಗಿ ಬರಲ್ಲ ರವಿ ಕೂಡ್ಲಾಗಿ ಬರಲ್ಲ. ಇನ್ನೊಂದು 2-3 ತಿಂಗಳಾದ್ರೆ ಡೆಲಿವರಿ ಐತೆ ಇನ್ನೊಂದು ಪ್ಲೇಯರ್ ಮನುಷ್ಯ ಹೊಡೆದೈತದ. ಹೊಟ್ಟಿ ಹೊಡೆದೈತಿ ಈಗ ಅದು. ಬಲ್ದಾಳೆ ಸಾಹೇಬ್ರು ಇಲ್ಲಿ ಇಲ್ಲಂದ್ರಿ. ಅವ್ರು ಆ್ಯಕ್ಚುಲಿ ಪಾರ್ಟಿ ಆಫೀಸ್ದಾಗ ಹರ ಅಂತ ಚಾಯ್ದು ವ್ಯವಸ್ಥೆ ಮಾಡ್ತಾರೆ. ಅದಕ್ಕೆ ದೊಡ್ಡ ವಿಷಯ ಅಲ್ಲ. ಚಾಯ್ ಕೊಂಡಿ ಚಾಯ್ ಕೊಡೋದು ಮಾತಲ್ಲ ಹೋಗಂಬ್ರಿ. ಪಾರ್ಟಿ ಆಫೀಸ್ ನಮ್ಮ GT ಸಾಹೇಬ್ರು ಕರ್ಕೊಂಡು ಕೊಡ್ರಿ. ನೀವೇ ಮಾಡಿ ಬೇಕಾಗಿಲ್ಲ ಅದು ನಮಗೆ. ಗಾಳಿ ಹೊಡೋ ಸಾಕು. ಸುಮ್ ತಲೆ ಕರೆ ಮಾಡ್ತಾರೆ ಪಪ್ಪ. ಬಡಿತು ನೋಡಿ ಈಗ. ಬಡ್ರಿ ಪಪ್ಪ ನಿಮ್ಮ ಕೈಲಿ ಹೊಡ್ಸ್ಕೊಳಕ್ಕೆ ಭಾಳ ಆಸೆ. ಹಲೋ ಗ್ರಾಮ ಪಂಚಾಯತ್ ಮೆಂಬರ್ಗೆ ಎಷ್ಟು ಸ್ಯಾಲ್ರಿ? 1,000.
ಟಿ ಪಿಗೆ PP 3000, ಜೆಡ್ ಪಿಗೆ 5000, MLAಗೆ MLAಗೆ ಟೋಟಲಿ 45,000 ಬರ್ತದೆ. MP ಗೆ 1 ಲಕ್ಷ. ಇದು ಯಾರಿಗೆ ಗೊತ್ತಿದ್ದಿಲ್ಲ, ಇದು ನಿಮ್ಗೆ ಯಾರಿಗೆ ಗೊತ್ತಿದ್ದಿಲ್ಲ, ನಮ್ಮ GT ಮುಖಾಂತರ ಗೊತ್ತಾಯ್ತು. ನಮ್ಮ GT ಇಸ್ ವೆರಿ ಕ್ಲೇವರ್ ಬಾಯ್, ಇಂಟೆಲಿಜೆಂಟ್ ಬಾಯ್. ಅಷ್ಟೇ ಅವ್ರಿಗೆ ಹುಡುಗಿ ಬೆಳೆದಿಲ್ಲ ಅಷ್ಟೇ. BJP ಆಫೀಸ್ದಾಗ ನೋಡ್ರಿ ಭಾರತ್ ಮಾತಾ ನೋಡ್ರಿ, ಏನೋ ಒಂದು ಖುಷಿ ಆಯ್ತದ. ಹಿಂಗೈತಿ ನಮ್ಮ ಭಾರತೀಯ ಅಂತೀನ ಕೇಳಿದೇವ್ರಿ ಅವರಿಗೆ, ಬೆಲ್ದಾಳೆ ಸಾಹೇಬ್ರಿಗೆ. ಮಾಡ್ತೀವಿ ಹೆಲ್ಪ್, ಪರ್ಸನಲ್ ಹೆಲ್ಪ್ ಮಾಡ್ತೀನಿ, ಮತ್ತು ಹಾಗೆ ಗೌರ್ಮೆಂಟ್ ಕಡೆಯಿಂದ ಏನು ಬರ್ತದೆ ಅದನ್ನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಯಾರ. ನೋಡಮ್ಮ ಏನು ಹಾರ್ಸೆ ಹಾಕ್ತಾರೋ ಮಾಡ್ತಾರೋ ಅಂಬೋದು ಒಂದು ನಮಗೆ ಅದೊಂದು ಡೌಟು. ಮಾಡೋ ಗುಣದ ರೀ. ನಮ್ಮ GT ನಂದು ಏನಾರ ಮಾತಾಡ್ತಾನೆ ಅಂದ್ರೆ ಅವ್ನು ಮಾತಾಡ್ಲತ್ತಾನ. ಹ್ಞೂ ಮಾತಾಡಿದ್ರು ಪರ್ಸನ್ ಅವ್ರು ಎದುರು ಓಸ್ ಮನೆಗೆ ಹೆಂಗೆ ಮಾತಾಡ್ತಾರೆ ಏನಂದ್ರೆ ನಾವು ಗಂಗಾ ಕಲ್ಯಾಣ ಯಾರು ನಿಮ್ಮೊಬ್ಬರು ಫಾಲೋವರ್ಸ್ ಅದ, ನಂದಿಲ್ಲದು ಫಾಲೋವರ್ಸ್ ಹೇಳ್ಯಾರ. ಏನು ಗಾಡಿ ಪೆಟ್ರೋಲ್ ಯಾರದದ? ಯಾರು ಗಾಡಿ ಮೇಲೆ ಬಂದಿದ್ವಿ? ಹ್ಞೂ ಅಂತ ಹೇಳ್ದಲ್ಲ, ಈಗ ಮಾತಾಡಿರಿ ಫೋನ್ ಹಚ್ಚಿ ಮಾತಾಡಿ. ಮತ್ತೆ ಮಾತಾಡ್ದಿ ಕೊತ್ಮೀರಿ ಅಂದಪ್ಪ. ಫೋನ್ ಜಲ್ದದ್ರಿ. ಈ ನಮ್ಮ GTದು ಒಂದು ಅಂಗಿ ತೊಗೊಳನ ತೊಗೊಂಡು ನಿನ್ನೆ ತೊಗೊಳ, ನೀನು ತೊಗೊಳನ ಹೊಸದು. ಸೊ ಇದೇನಾದ್ರು ಇದು ಒಂದು ಅಂಗಿ ಒಂದು ವಾರ ಹಾಕೋತ ನೋಡ್ರಿ. ನಮ್ಮ ಪಾಡ್ಕಾಸ್ಟ್ ಮಾಲಕರ ಬರ್ತೀನಿ ಅಂತ ಟೈಮ್ ಮುಂದಕ್ಕೆ ಹಾಕ್ತಾರೆ. ಯಾವಾಗ ಬರ್ತಾರೋ ಗೊತ್ತಿಲ್ಲ, ಹೆಂಗೆ ಹೊಂಟಾರೋ ಗೊತ್ತಿಲ್ಲ. आंटी मूर्ति बनाते क्या आप? कहाँ से हो आप? राजस्थान को सिखाते हैं क्या? सीखे? कौन सा कॉलेज जाके सीखे? नहीं हाँ, खाना वो खाया? कहाँ खाया? खाने इतना गुस्से में क्यों? गुस्से में क्यों उतना? हम गुस्से में कहा कभी खाया। कुछ तो गिराक होता है. क्या होता, 2-4 बिक्री हो जाता बस. इल्लेಲ್ಲ ಮುರಿದೋಗ್ಯಾವಲ್ರಿ ಇವೆಲ್ಲ, ये सब टूट के गया. खराब हो गया. ಇಷ್ಟೆಲ್ಲ ನೋಡಿ ರಾಜಸ್ಥಾನ್ಲಿಂದ ಒಂದು ಗಾಡಿ ಹಾಕೊಂಡು ಬಂದು ತರ್ತಾರಂದ್ರೆ ತಂದು ಇವ್ರು आप रेडी नहीं करते ना इधर नहीं करते करे सो ला के इधर कैसे करते ಹಾಂ ಅಲ್ಲ ಅದೇನ್ರಿ ಚಾಚಾವರಿಕಲ್ಲೆಲ್ಲ. ಸೊ ಅದ್ರೊಳಗೆ ಹಾಕಿ ಸುಣ್ಣ POP ಹಾಕಿ ರೆಡಿ ಮಾಡಿ ಏನದ ಅಂತಂದ್ರೆ ಸೇಲ್ ಮಾಡ್ತಾರೆ. ಬಟ್ ಸೇಲ್ ಆಗಲ್ಲ ಹೊಂಟಿಲ್ಲ ಅಂದವ್ರಿ. ಎಲ್ಲ ಈಗ ತಗಡ್ ಪಾಪ ಇರೋದ ಗುಡ್ಸಾಗಿ ಇರ್ತಾರೆ ಅವರು. ಬಟ್ ಅವ್ರಿಗೆ ಮನೆ ಅವನೋ ಎಲ್ಲ ಗೊತ್ತಿಲ್ಲ. ರಾಜಸ್ಥಾನ ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ರೀ ಅವರು, ಮನೆಯಿಂದ ಇರ್ತಾವ್ರಿ. ಎಲ್ಲಿ ತೊಗೊಂಡಿದ್ದು, ಎಲ್ಲಿ ಅದು ಅಲ್ಲಿ ವಾಪಸ್ ಮೇಡಮ್, ಎಲ್ಲಿ ತೊಗೊಂಡಿದ್ದು ವಾಪಸ್ ಮೇಡಮ್, ಇದು ಎಲ್ಲಿ ತೊಗೊಂಡಿದ್ದು ಹೇಳಿ ನೋಡಿ. ಪಾಪ ಹೆಂಗೆ ನೋಡ್ರಿ, ಹೊಸ ಅಂಗಿ ಇಲ್ಲಿ ಶೋರೂಮ್ ತೊಗೊಂಡ್ರೆ ಬಿದಾರ್ದಾಗ ಎಲ್ಲ ಶೋರೂಮ್ ತೊಗೊಂಡ್ರೆ ಹೊಸ ಅಂಗಿ ಹಿಂಗೆ ಸ್ಟ್ರೈಕ್ ಮಾಡ್ತಿದ್ರಿ ಮೇಲೆ ಸ್ಟ್ರೈಕ್ ಮಾಡ್ತೀವಿ ಅಪ್ಪ. ನನ್ನ ಅಂಗಿ ನಾನು ಇಷ್ಟ ಸುಮ್ಕೊಂಡು ಈಗ ಒಳ್ಳೇದು ಮಾಡೋದು ತಪ್ಪು, ಭಾಳ ದೊಡ್ಡ ತಪ್ಪು. ಹೊಡ್ರಿ ಮೇಲೆ ಗಾಡಿ ಹೊಡ್ರಿ ಮೇಲೆ ಗಾಡಿ. ಯಾರಪ್ಪ ಏ ಪಿ ಏ ಅವನಿಗೆ ಹಾಕೊಟ್ರು ಬೆಟ ಕೊಡೋ ಚಲೋ ಇದೆ. ಹಂಗೇನು ಚಲೋ ಬ್ರದರ್ ಹಾಯ್ ಮಾಡ್ರು. ನಮ್ಮ ಬೀದರ್ದೊಂದು ಪಾಡ್ಕಾಸ್ಟ್ ಅಂತ ಹಿಡಿಲ್ರಿ ನಿಮ್ಗೆ. ಪಾಡ್ಕಾಸ್ಟ್ ಮಾಡಕ್ಕೆ ನಡೆದವ್ರ ಜೊತೆ ನಾವು ನಮ್ಮ GT ಸಾಹೇಬ್ರೆಲ್ಲ ಬೀದರ್ ನೋಡ್ಕೊಂಡ್ರಿ ಎಲ್ಲ ಬೀದರ್. ಸರ್ ಬೀದರ್ ಹೆಂಗದ? ನಮ್ಮ ಬೀದರ್ ನಮ್ಮ ಹೆಮ್ಮೆ. ನಮ್ಮ ಬೀದರ್ ನಮ್ಮ ಹೆಮ್ಮೆ. ನಮ್ಮ ಬೀದರ್ ನಮ್ಮ ಹೆಮ್ಮೆ. ವೇಟ್ ಮಾಡಿ ಅಂದ್ರೆ ಗಾಡಿ ಅಂದ್ರೆ ಇವಾಗ ಬಂದಿವ್ ಅಲ್ಲಿಂದ ಒಂದು 3-4 ಕಿಲೋಮೀಟರ್ ದೂರ ಬಂದಿವಿ. ಸೊ ಇದೇ ಸಲುವಾಗಿ ವೇಟಿಂಗ್ ಅಂತ ಗೊತ್ತಿಲ್ಲ. ನೀವು ಪಾಡ್ಕಾಸ್ಟ್ ಸಬ್ಸ್ಕ್ರೈಬ್ ಮಾಡಿಸಿ ನೋಡ್ರಿ. ನಿಮ್ಮ ಪಾಡ್ಕಾಸ್ಟ್ ಏನೋ ಸಬ್ಸ್ಕ್ರೈಬ್ ಆಯ್ತು ಈಗ. ಅದು ನಾವು ನಿಮ್ಮಲ್ಲಿ ನಾನ್ ವೆಜ್ ಫುಲ್ ಐಟಮ್ಸ್ ಅಂದ್ರೆ ನಾನ್ ವೆಜ್ ಅದ ನಂಗೆ ವಾಪಸ್ ಕಳ್ಸತ್ತಿರು. ಬಟ್ ಸರ್ ಎಗ್ ಇರುತ್ತೆ ನೋಡ್ರಿ, ವೆಜ್ ಅದ ರೀ. ಎಗ್ ಅಂದ್ರೆ ವೆಜ್, ಇವ್ರ ಪ್ರಕಾರ ಇದೇನು ಕರಿ ಕರಿ ಅದು ವೆಜ್ ಅಂತಾರೆ ನೋಡ್ರಿ. ಎಲ್ಲರಿಗೆ ಹಂಗೆ ಹೇಳಿ ಕಳ್ಸಿ. ಅಂಡ ಕರಿ ಅಂತ ಹೇಳ್ರಿ ಎಲ್ಲರಿಗೆ. ಅದು ಅಂಡ ಕರಿ ಅಂತ ಹೇಳ್ರಿ, ನೀವು ವೆಜ್ ಅಂತ ಇರುತ್ತೆ. ವಿಡಿಯೋ ಮಾಡಕ್ಕೆ ಸರ್ ಬಂದ್ರಿ ನಮ್ಮ GT ಸಾಹೇಬರು ಬಂದ್ರಿಕ ದೇಸಿ. ಸೊ ಇವಾಗ ಊಟ ಮಾಡಕ್ಕೆ ಕರ್ಕೊಂಬಂದಾರೆ. ಯಾರಿಗೂ ಕರ್ಕೊಂಬರ್ತೀನಿ ಅಂತ ಹೋಗ್ಯಾರ ಅವ್ರು ಸಾಹೇಬರು. ಸೊ ಅವ್ರು ಬರೋದು ಊಟ ಮಾಡೋಣ. ಇವರು ವಿಡಿಯೋ ಮಾಡೋದು ನೋಡಿರಲ್ರಿ, ಇವಾಗ ಕರ್ಕೊಂಬರ್ತಾರೆ ಯಾರಿಗೂ ಒಬ್ಬರಿಗೆ. ವಿಡಿಯೋ ಮಾಡೋದು ನೋಡಿರಿ ಯಾರಕ್ಕೋ ಅಂತ ಅವ್ರು ಬರ್ತಾರೆ. ಯಾಕೆ ವಿಡಿಯೋ ಮಾಡ್ತೀವಿ ಅಂತ ಅವ್ರಿಗೆ ಹೇಳ್ಬೇಕು, ನಾವು ಎಕ್ಸ್ಪ್ಲೇನ್ ಮಾಡ್ಬೇಕು. ನಾವು ಬ್ಲಾಗ್ ಮಾಡೋದು ಹಂಗೆ ಎಕ್ಸ್ಪ್ಲೇನ್ ಮಾಡಿದ್ದು ಆದ್ಮೇಲೆ ಅವಾಗ ಪರ್ಮಿಷನ್ ಸಿಗ್ತದೆ ನಮಗೆ. ಅಣ್ಣ AC ಚಾಲು ಮಾಡಿ. ಸೊ ಇವಾಗ ಇದು ಯಾವ ಹೋಟ್ಲದ ಅಣ್ಣ? ನಾನು ಸೋಷಿಯಲ್ ಮೀಡಿಯಾ ಹಾಕ್ಬೇಡ. ಮೊದಲೆಲ್ಲ ಮಾಡಿದ್ರಿ ವಿಡಿಯೋ ಅಲ್ಲೆಲ್ಲ ನಂದು ಯಾವಾಗ ಮಾಡಿದ್ರೆ ವಿಕಾಸ್ ಅವ್ರು ಬಂದಾರ. ವಿಕಾಸ್ ಹಾಯ್ ಮಾಡ್ರಿ. ಹಾಯ್. ಇವ್ರು ಖಾಲಿ ಹಾಯ್ ಅನ್ಬೇಕಾ? ಹಾಯ್ ಮಾಡ್ರಿ. ಮತ್ತೇನ್ರ ಒಂದ್ 2 ಮಾತು
ಯಾಡ್ ಭಾಳ ಖುಷಿ ಆಗ್ಯದ. ಅಣ್ಣವ್ರು ಬೀದರ್ ಬಂದಾರ, ಗೋಲ್ಡನ್ ಲೋಕಿ ಅವರು. ನಮಗೂ ಮೀಟ್ ಆಗೋದು ಭಾಳ ಆಸೆ ಇತ್ತು. ಇವತ್ತು ಫೈನಲಿ ನಮ್ಮ ಕನಸು ನನ್ಸಾಯ್ತು. ನಾವು ಬಂದ್ 2 ನಿಮಿಷ ಆಗಿಲ್ರಿ, ಬಾಜುಕ್ 2 ನಿಮಿಷ ಆಗಿಲ್ಲ, ಖುಷಿನೇ ಆಯ್ತು. ಅದೇ ರೀ, ನೋಡ್ತಿಲ್ಕಿ ಒಂಥರ ಹ್ಯಾಪಿ ಇರ್ತದ. ಅಣ್ಣವ್ರಿಗೆ ನೋಡ್ದೇವಪ್ಪ ನಾವು ಭೀ ಅಂತೇಳಿ. ಮಂದಿ ಏನಂತೀರಿ? ಪರ್ಫ್ಯೂಮ್ ನೋಡ್ಕೊಂಡ್ರಿ? ಅದೇ ಸುಮ್ಮನೆ ಬರ್ತಾ ಅವ್ರ ಬೀಳ್ಬೇಕಲ್ಲ ರೀ ನಮ್ಮ ಮೂವಿ. ಇಲ್ಲ, ಮಸ್ತ್ ಪರ್ಫ್ಯೂಮ್ ಸ್ಮೆಲ್ ಮಸ್ತ್. ಫಾಗ್ ಹಚ್ಕೊಂಡೆ ನೋಡ್ರಿ. ಯಾವ್ದ್ರಿ ಇದು? ಅದು ಇರ್ತದ ನೋಡ್ರಿ ಕರ್ರನು. ಕರಗಿದ ಸ್ಮೆಲ್. ಊಟ ಮಾಡ್ಲಾಕ್ ಬಂದೀವ್ರಿ. ಬ್ಲಾಗ್ ಸ್ಟಾರ್ಟ್ ಅದ್ರಿ ವಿಕಾಸ್. ಬ್ಲಾಗ್ ಮಾಡ್ತೀವಲ್ಲ ಗೊತ್ತಿಲ್ಲ ನಿಮ್ಗೆ? ಇಲ್ರಿ, ಗೊತ್ತಿದ್ದ ಮಾತಾಡೋಲ್ಲ. ಡೈಲಿ ನೋಡ್ತಾ ಇರ್ತೀನಿ ನಿಮ್ಮ ಬ್ಲಾಗ್ಸ್. ಬ್ಲಾಗ್ ಮಾಡ್ತೀವಿ, ಅವ್ರಿಗೂ ನೋಡಂತ ಹೇಳಿದಾರೆ. ಯಾರಿಗೆ ಹೇಳ್ಬೇಕು? ಒಳಗೆ ನೋಡೋರು ಬಟಾಲಿಯನ್ಸ್. ಸೊ ಫ್ರೆಂಡ್ಸ್, ಅಣ್ಣವ್ರದ್ದು ಬ್ಲಾಗ್ಸ್ ಡೈಲಿ ನೋಡ್ರಿ. ಒಂದ್ ವರ್ಷ ಬೈತ್ರಿನ್ ಕಿರಾಕ್ ಇರ್ತಾವ. ನೀವು ನೋಡ್ದಿಲಿಕ್ಕೆ ಪರೇಶಾನ್ ಆಗ್ಬೇಕು. ತೆಲುಗುದಾಗ ಹೇಳ್ರಿ. ತೆಲುಗುನೇ ಬರಲ್ಲ ಸರ್ ನಮಗ. ಕನ್ನಡ ಬಿಟ್ಟು ನಮ್ಗೆ ಬೇರೆ ಭಾಷೆ ಬರಲ್ಲ. ತೆಲುಗು ಬಾರ್ಡರ್ ಇಲ್ಲ ಅದ ಯಾವ್ದು? ಲೈಕಿನ್ ಬಾರ್ಡರ್ ಇದ್ಮೇಲೆ ಏನ್ ಮಾಡಕ್ ಬರ್ತದೆ ಸರ್, ನಮಗ್ ಬರ್ಬೇಕಲ್ಲ. ಎಲ್ಲಿಯವ್ರದ್ದು ಸ್ಟುಡಿಯೋ ಅದ ಅಂತ ಬಂದು ನಮ್ಮ GT ಕುಂತದ ನೋಡ್ರಿ. ಅದು ಹೊಟ್ಟೆ ಮುಂದೆ ಮಾಡ್ಕೊಂಡು ನಮ್ಮ ವಿಕಾಸ್ ಅವ್ರು ಕುಂತಾರ, ರವಿ ಅವ್ರು ಕುಂತಾರೆ. ಸರ್ ನಿಮ್ಮ ಹೆಸರು? ರತನ್ ಟಾಟಾ. ಮನುಷ್ಯ ಮಜಬೂತ ನೋಡ್ರಿ. ಅಂಬ್ರೆಲಾ, ಲೈಟಿಂಗು, ಅಲ್ಲೊಂದು ಕ್ಯಾಮ್ರಾ, ಅಲ್ಲಿ ಅದರ ಮೈಕ್ ಅದ ರೀ, ಪ್ಲಸ್ 2 ಸೋಫಾ. ಇದಕ್ಕೆ ಅಂತ ಸರ್ ಇದಕ್ಕೆ ಸೆಟ್? ಹಾಂ, ಲೈಟ್ ಸೆಟ್. ನೀವು ಕ್ಯಾಮ್ರಾಮನ್ ಏನ್ರಿ? ಸೋಫಾ ಲಾಸ್ಟ್ ನೀವು ನೋಡ್ರಿ. ICS ಅಂತ ಬರುತ್ತೆ ನೋಡ್ರಿ. ನಮ್ಮ ಕರ್ನಾಟಕದವರು ಕನ್ನಡಿಗರನ್ನ ಸಪೋರ್ಟ್ ಮಾಡ್ರಿ. ಸೊ ಇವಾಗ ನಿಮ್ದು ಎಜುಕೇಶನ್ ಏನು? BSc ಮುಗಿದು B.Ed ಕಾಲಿಟ್ಟಿದೆ ಸರ್. ಏನಿಲ್ಲ, 1 ವರ್ಷ ಮುಗ್ತವೆ, ಇನ್ನೂ 1 ವರ್ಷ ಅದ ಸರ್. ನೀವು ಸ್ಟಾರ್ಟ್ ಮಾಡ್ಬೇಕಂತ ಅಂದ್ರೆ ನಿಮ್ಮ ಮನಸ್ಸಿನಾಗ ಯಾವಾಗಿಂದ ನೋಡ್ಕೊಂಡಿದ್ರಿ? ಹಿಂಗೆ ಬರಬೇಕು, ಒಂದು ಯೂಟ್ಯೂಬ್ ಬಗ್ಗೆ ಒಂದು ಸ್ಟಾರ್ಟ್ಅಪ್ ನೋಡ್ರಿ. 10th ಭಾಳ ಹೇಳ್ಕೊತೀನಿ. ಭಾಳ ಡೇ ಆ್ಯಂಡ್ ನೈಟ್ ಓದಿ 10th 18% ತೆಗೆದು 2017ನಾಗ. ಸೊ ಅದಾದ್ಮೇಲೆ ಸೈನ್ಸ್ ಮಾಡಿದೆ. ಅದಾದ್ಮೇಲೆ ಡಿಪ್ಲೊಮಾ 1 ತಿಂಗಳು ಸೈನ್ಸ್ ಮಾಡಿ ಬಿಟ್ಕೊಟ್ಟು ಮಾಡಿ ಡಿಪ್ಲೊಮಾ ಮಾಡಿದೆ. 6 ತಿಂಗಳು ಮಾಡಿದೆ. ಅಲ್ಲದೆಲ್ಲ ಬರೋದೊಂದು ಹೀರೋ ಆಗಬೇಕು, ಆ್ಯಕ್ಟರ್ ಆಗಬೇಕು ಡಿಪ್ಲೊಮಾ ಬಿಟ್ಕೊಟ್ಟು ಬೆಂಗಳೂರದಾಗ ದೊಡ್ಡ ಸ್ಟಾರ್ ಗಣೇಶ್ ಅವ್ರು ಬರ್ತಿದ್ರು ಆ್ಯಕ್ಟಿಂಗ್ ಸ್ಕೂಲ್ ಅಲ್ಲ ಹೋದ. ಈಗ ಮಾಡ್ಬೇಕಂತ ಈಗ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಏನೋ ಸಣ್ಣ ಪ್ರಮಾಣ ಸ್ಟಾರ್ಟ್ ಮಾಡಿದೆ. ಬಟ್ ಇನ್ ಫ್ಯೂಚರ್ ದೊಡ್ಡ ಪ್ರಮಾಣ ತೊಗೊಂಡು ಹೋಗೋದು. ರವಿ, ಈ ಆರ್ಮಿ ಆಗೋ ಟೈಮ್ನಾಗ ಭಾಳ ಹಾರ್ಡ್ ವರ್ಕ್ ಮಾಡಿ. ಯಾಕೆ ಮಾಡಿದ್ವಿ? ಅದೇ ಚಲೋ ಇದ್ರೆ ಒಂದು ದೇಶ ಸೇವೆ ಮಾಡ್ಬೇಕಂತ. ಅದು ಒಂದು ದೇಶ ಸೇವೆನಾ ಅಥವಾ ಕೆಲಸ ದೇಶ ಸೇವೆ ಮಾಡ್ಬೇಕಂತೇಳಿ ನನ್ನೊಂದು. ಅಂದ್ರೆ ದೇಶ ಸೇವೆ ಮಾಡ್ಬೇಕಾಗಿತ್ತಂದ್ರೆ ಸ್ಯಾಲ್ರಿ ಕೊಡದೇ ಇದ್ರು ನಿಮ್ಗೆ ಕೆಲಸ ಮಾಡ್ತಿದ್ದ. ಮಾತುಕತೆ ಭಾಳ ಅದಾವ್ರಿ ನಮ್ಮದು. ವಿಕಾಸ್ ಅವ್ರದ್ದು ಕುಂತಿ ನಮ್ಮದೇ ಒಂದು ಇದು ಆಫ್ಲೈನ್ ಪಾಡ್ಕಾಸ್ಟ್ ಆಯಿತು. ಬಟ್ ಅಣ್ಣವ್ರು ಲೇಟ್ ಮಾಡ್ಲತ್ತಾರೆ. ಯಾಕೆ ಲೇಟ್ ಮಾಡ್ಲತ್ತಾರೆ ರೀ? ಅವ್ರು ಅಣ್ಣವ್ರಿಗೆ ಕರ್ಕೊಂಡ್ ಬರ್ಲಕ್ಕ ಶ್ರೀಕಾಂತ್ ಕಾಜಿ ಅಣ್ಣವ್ರು ಅಂತಾರೆ. ನಿಮ್ಗೆ ಏನಂತಾರ ಹೋಸ್ಟ್ ಮಾಡೋರು ಅವರೇ. ಅದ್ರ ಕಡೆಯಿಂದ ಅವ್ರು ಸ್ವಲ್ಪ ಬಿಸಿ ಇದ್ದಿರ್ಬೇಕು. ಅದ್ರ ಕಡೆಯಿಂದ ಕರ್ಲ ಅದೇ ಔಷಧಕ್ಕೆ ವೇಟಿಂಗ್ ಅದೇ ಬರೋದು ಮತ್ತು ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡೋದು. ಇಲ್ಲಿ ಕುಂತ್ಕೊಂಡ್ರೆ ಗಣಕ ಕೊಣಂಗೆ ಹೊಡಿಕೆ ಊರಿ ಹೋಗೋರು. ನಿಮಗೆ ಬೇರೆ DC ಗೊತ್ತಿಲ್ಲ? ನಿಮಗೆ ಬೇರೆ DC ನಂಗೆ ಗೊತ್ತಿಲ್ಲ. ಅವನಿಗೆ ಗೊತ್ತಿರೋ ಅವನಿಗೆಲ್ಲ ಗೊತ್ತಿರ್ತಾವ. ನಮ್ಮ GT ನೋಡ್ರಿ, ದೇಶ ಮೊದಲ ರಾಜ್ಯ ಮೊದಲ ಅಂತಂದ್ರೆ ರಾಜ್ಯ ಮೊದಲ ಅಂತಾನ, ಊರು ಮೊದಲ ಅಂತಾನ. ಬಟ್ ನಾ ಹೇಳ್ತೆ ದೇಶ ಮೊದಲ, ಆಮೇಲೆ ರಾಜ್ಯ, ಆಮೇಲೆ ನಾವು, ಆಮೇಲೆ ನಮ್ಮ ಊರು, ಆಮೇಲೆ ಎಲ್ಲ. ಮೊದಲು ದೇಶ, ದೇಶ ರಾಜ್ಯ ಅಂತ ಹೇಳ್ತೀನಿ. ಊರು ಯಾಕೆ ಫಸ್ಟ್ ಅನ್ಬೇಕಾದ್ರೆ ನಮ್ಮೂರು ಅಂತೀನಿ. ದೇಶ ಫಸ್ಟ್ ನಿಮ್ ದೇಶ ಅಂದ್ಮೇಲೆ ನಿಮ್ ಊರು ಬರ್ತಲ್ಲ ಸರ್. ನಾ ವಿಕಾಸ್ ಅವ್ರ ಮಾತು ಹೇಳಿದ್ರು, ನೀವು ಯಾರ ಬೇರೆ ದೇಶಕ್ಕೆ ಹೋದ್ರಿ ಅಂತಂದ್ರೆ ಒಕ್ಕೂಟ ವ್ಯವಸ್ಥೆ ಅಂತ ಹೇಳ. ಅನ್ಎಜುಕೇಟೆಡ್ ಇರೋದ್ರಿಂದ ನಮ್ಮ ದೇಶ ಚೂರ್ ಚೂರ್ ಆಗತ್ತೆ. ನೀ ಬಹಳ ಎಜುಕೇಟೆಡ್. ನಾವು ಮಾತು ಹೇಳಿದ್ರಿ, ಭಗತ್ ಸಿಂಗ್ ದೇಶ ಸಲುವಾಗಿ ಹೋರಾಡೋನು, ಊರ್ ಸಲುವಾಗಿ ಹೋರಾಡೋನು. ದೇಶ ಅಂದ್ರೆ ಊರ್ದಾಗಿ ಬರ್ತಲ್ಲ, ಬರ್ತದ ನಾನು. ನಮ್ದು ಗ್ರಾಮ ಪಂಚಾಯತ್ ಮಾಜಿ ಗ್ರಾಮ ಪಂಚಾಯತ್ ಮೆಂಬರ್ ಹೊಡೆದು ಬಹಳ ಒಂದು ಸಂಭಾಷಣೆ ಆಯ್ತು. ನೀವ್ ಹೇಳ್ರಿ ಕಾಮೆಂಟ್ದಾಗ, ದೇಶ ಮೊದಲ, ರಾಜ್ಯ ಮೊದಲ, ಊರು ಮೊದಲ, ನಾವು ಮೊದಲ ಅಂತ.
ಇವಾಗ ನಮ್ದು ಪಾಡ್ಕಾಸ್ಟ್ ಶೂಟ್ ಐದಿಲ್ಲ ಮಸ್ತ್ ಸೆಕ್ಸಿ ಆಗ್ಯದ್ರಿ ಪಾಡ್ಕಾಸ್ಟ್ ನೋಡಿದ್ರಿ ಅಂತಂದ್ರೆ 8 ದಿನ ಊಟ ಮಾಡಲ್ಲ ನಿಶಾ ಇದ್ರಿ ನಿಮ್ಗೆ ಕುಡಿಯಲ್ದೇನೆ ಮಾಡ್ರಿ ಪಾಡ್ಕಾಸ್ಟ್ ಮಸ್ತ್ ಚೆನ್ನಾಗಿತ್ತು ನೋಡ್ರಿ ICS ಅಂತ ಇವಾಗ ಮುಗಿಸ್ಕೊಂಡು ಹೋಗ್ಬೇಕ್ರಿ ಕತ್ಲಾಗ್ಯದ ನಾವು ಬೈಕ್ ಮೇಲೆ ಹೋಗ್ಬೇಕೀಗ ಸರ್ ಚೆನ್ನಾಗಿತ್ತು ಎಲ್ಲ ಪಾಡ್ಕಾಸ್ಟು ಸರ್ ನಿಮ್ಮ ಹೈಟ್ ಮೊದ್ಲು ಹಿಡ್ದೆ ಹೆಂಗೆ ಅದ ರೀ ಸರ್ ಮನಾರ್ ಕೋಶಿಶ್ ಮಾಡಿ ಆದ್ರೆ ನಿಮ್ಮ ಮಗಳು PSI ಸೂಪರ್ ಸರ್ ಸಿವಿಲ್ ಇಂಜಿನಿಯರ್ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ ರಿಯಲ್ ಎಸ್ಟೇಟ್ ಏನಾರ ಬೇಕಾದ್ರೆ ನೀವು ಕೇಳ್ಬೋದು ಸರ್ ಪೇಜ್ ರೀ ನೀವು ಇನ್ಸ್ಟಾ ಸರ್ ಕಾಜಿ ಕನ್ಸ್ಟ್ರಕ್ಷನ್ಸ್ ಅಂತ ಕನ್ಸ್ಟ್ರಕ್ಷನ್ ಆದ್ರಿ ನಮ್ದು ಯುನೈಟೆಡ್ ಹಾಸ್ಪಿಟಲ್ ಬ್ಯಾಕ್ ಸೈಡ್ ನಮ್ಮ ಆಫೀಸ್ ಅದ್ರಿ ಬೀದರ್ನಾಗೆ ಮತ್ತೆ ಅದ್ರ ಜೊತೆಗೆ ಕನ್ಸ್ಟ್ರಕ್ಷನ್ಸ್ ಎಲ್ಲ ವರ್ಕ್ ಎಲ್ಲ ನಡೆದವ್ರಿ ನಮ್ಮ ಬೀದರ್ನಾಗೆ ನೋಡ್ರಿ ಇಷ್ಟೆಲ್ಲ ಇಟ್ಕೊಂಡು ಮಾಡ್ಬೇಕ್ರಿ ಸೋಷಿಯಲ್ ಮೀಡಿಯಾ ಇಸ್ ಎ ಪಾರ್ಟ್ ಟೈಮ್ ಜಾಬ್ ಇಫ್ ಯು ಆರ್ ಸಕ್ಸಸ್ ಇನ್ ದಟ್ ದೆನ್ ಓನ್ಲಿ ವಿ ಹ್ಯಾವ್ ಟು ಕಂಟಿನ್ಯೂ ಅದರ್ವೈಸ್ ನೀವು ಮಾಡಬಾರ್ದು ಪಾರ್ಟ್ ಟೈಮ್ ಅಷ್ಟೇ ನಿಮ್ಮ ಜೀವನನ ಭದ್ರವಾಗಿ ಇಟ್ಕೋಬೇಕು ಯು ಹ್ಯಾವ್ ಟು ಬಿ ಸೇಫ್ ಓಕೆ ಕೊಡ್ಲತ್ತೀರಿ ನಮಗೆ ಪ್ರಪೋಸ್ ಮಾಡ್ಲತ್ತೀರ ಇಲ್ರಿ ಸರ್ ಲೈಫ್ದಾಗ ಇರಿ ಒಂದೇ ಪ್ರಪೋಸ್ ಆಗಿಲ್ಲ 16 ಪ್ರಪೋಸ್ ಇದೆ 16 ಪ್ರಪೋಸ್